ಯಾರೋ ಹಂಗೆ ಕಾಣಿಸ್ತಾ ಇಲ್ಲ. ಸಂಸದ ಸುಧಾಕರ್ ವಿರುದ್ಧ ಸಂದೀಪ್ ರೆಡ್ಡಿ ಮತ್ತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷ ಸಂದೀಪ್ ರೆಡ್ಡಿ ನೇಮಕಾತಿಗೆ ತಡೆ. ಸಂಸದ ಸುಧಾಕರ್ ವಿರುದ್ಧ ಸಂದೀಪ್ ರೆಡ್ಡಿ ನಿಗಿ ಕೆಂಡವಾಗಿದ್ದಾರೆ. ಸುಧಾಕರ್ಗೆ ಮೈಯೆಲ್ಲ ವಿಷ, 24x7 ದ್ವೇಷದ ರಾಜಕಾರಣಿ. ಚಿಕ್ಕಬಳ್ಳಾಪುರಕ್ಕೆ ಸಂಸದ ಸುಧಾಕರ್ ಶಾಪ. ಎಷ್ಟೇ ಬುದ್ಧಿ ಹೇಳಿದ್ರು ಸುಧಾಕರ್ ಹಳೆ ಚಟವನ್ನ ಬಿಟ್ಟಿಲ್ಲ. 11 ವರ್ಷಗಳಿಂದ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ನಾನು ಜಗ್ಗಲ್ಲ. ವಿಜಯೇಂದ್ರ ಅವರಿಂದ ನಾನು ಜಿಲ್ಲಾಧ್ಯಕ್ಷ ಆಗಿಲ್ಲ, ನನ್ನ ಕೆಲಸವನ್ನ ಗುರುತಿಸಿ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ರು ಅಂತ ಹೇಳಿ ಸಂದೀಪ್ ರೆಡ್ಡಿ ಮತ್ತೊಮ್ಮೆ ಸುಧಾಕರ್ ವಿರುದ್ಧ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. ಈಗ ಸುಧಾಕರ್ ಅವರ ಪಾತ್ರ 100% ಇದೆ. ಸುಧಾಕರ್ ಅವರಿಗೆ ಬೇರೆ ಬೇರೆ ಕಾರಣಗಳಿಗೆ ನಮ್ಮಂಥ ಯುವಕರು, ಪಕ್ಷಕ್ಕೆ ನಿಷ್ಠಾವಂತರಾಗಿರುವಂಥವರು, ಪಕ್ಷದ ಆಯಾ ಕಠಿಣ ಸ್ಥಳಗಳಲ್ಲಿ ಕೆಲಸ ಮಾಡೋದು ಈಗಲಿಂದ ಅಲ್ಲ, ಅವರು ರಾಜಕೀಯಕ್ಕೆ ಬಂದಾಗಿಂದಲೂ ಸಹ ಅವರು ಯಾವುದೇ ಪಕ್ಷದಲ್ಲಿದ್ದರೂ ಅದನ್ನು ಅವರು ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಅದನ್ನು ಮೀರಿ ನನ್ನ ಪಕ್ಷದಲ್ಲಿ ಅವರಿಗೆ ಬುದ್ಧಿ ಹೇಳಿ ಈ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೂ ಸಹ ಅವರು ಇನ್ನೂ ತಮ್ಮ ಹಳೆ ಚಟವನ್ನು ಬಿಟ್ಟಿಲ್ಲ. ಅವರಿಗೆ ಯಾವುದೇ ಒಂದು ವ್ಯಕ್ತಿ ಏನಾದರೂ ಒಂದು ಸ್ವಲ್ಪ ಬುದ್ಧಿವಂತ ಇದ್ದಾನೆ, ಸಮಾಜದಲ್ಲಿ ಜನಗಳ ಮಧ್ಯೆ ಹೋಗಿ ಕೆಲಸ ಮಾಡ್ತಾನೆ, ಇನ್ನೇನಾದರೂ ಮುಂದಿನ ದಿನಗಳಲ್ಲಿ ಆ ಯುವಕನಿಗೋ ಆ ವ್ಯಕ್ತಿಗೋ ಬೇರೆ ರೀತಿಯ ಅವಕಾಶ ಇದೆ ಅಂತಂದಾಗ, 2018ರಲ್ಲಿ ನೀವು ಬೇರೆ ಪಕ್ಷದಲ್ಲಿದ್ದಿರಿ, ನಾನು BJP ಪಕ್ಷದಲ್ಲಿದ್ದೆ, ನನ್ನ ಡಾಕ್ಟರ್ ಮಂಜುನಾಥ್ ಅವರಿಗೆ ನನ್ನ ಕೈಯಲ್ಲಾಗಿದ್ದು ನಾನು ಕೆಲಸ ಮಾಡಿದ್ವಿ, ಸೋತ್ವೋ ಬಿಟ್ವೋ ನನ್ನ ಪಕ್ಷಕ್ಕೆ ನಾನು ಕರೆಕ್ಟಾಗಿ ಕೆಲಸ ಮಾಡಿದೆ. 2019ಕ್ಕೆ ತಾವು ಬಂದ್ರಿ, ಕಳಿಸಿರೋ ಮೆಸೇಜಸ್ಸು, ನಾನು ನೀವು ಮಾಡಿರುವಂತಹ ಕೆಲಸ, ನನ್ನ ತನು ಮನ ದನಗಳನ್ನೆಲ್ಲ ಅರ್ಪಿಸ್ಕೊಂಡಿದ್ದೀನಿ. ನಮ್ಮ ಹೋಬಳಿಗೆ ಇನ್ಚಾರ್ಜ್ ಮಾಡಾಕಿದ್ರು, ನಮಗೆ ನನ್ನ ಜೊತೆ ಬೆಳ್ಳಿ ಪ್ರಕಾಶ್ ಅವರು ಕೆಲಸ ಮಾಡಿದ್ರು, ನನ್ನ ಅಣ್ಣ CT ರವಿ ಅವರು ನಮ್ಮ ಕ್ಷೇತ್ರದ ಉಸ್ತುವಾರಿಗಳಾಗಿದ್ದರು, ಅವ್ರನ್ನ ಕೇಳಿ ನೋಡಿ ತನು ಮನ ದನಗಳನ್ನು ನನ್ನ ಸಮಯನ ಕೊಟ್ಟು ಅಷ್ಟೊಂದು ಕೆಲಸ ಮಾಡಿ ಇಡೀ ಹೋಬಳಿಯಲ್ಲಿ ಯಾವತ್ತೂ ಯಾರಿಗೂ ಬರ್ದಿರೋ ಅಷ್ಟು ಲೀಡ್ ಕೊಡೋದಕ್ಕೆ ನನ್ನದು ಒಂದು ಪಾಲಿದೆ ರೀ. ನಾನು ಯಾವತ್ತು ಕೆಟ್ಟ ಕೆಲಸ ಮಾಡಿದ್ದೀನಿ? 2023ರಲ್ಲಿ ನೀವು ನನಗೆ ಕೊಡಬಾರ್ದು ಕೆಲಸ ಕೊಟ್ಟು ಮಾಡಿದಾಗ ನಾನು ಯಾವ ದೇವ್ರ ಮುಂದೆ ಬೇಕಾದರೂ ಬಂದು ಪ್ರಮಾಣ ಮಾಡ್ತೀನಿ, ನನ್ನ ಪಕ್ಷದ ವಿರುದ್ಧ ನಾನು ಯಾವತ್ತೂ ಸಹ ಕೆಲಸ ಮಾಡಿಲ್ಲ. 2024ರಲ್ಲಿ ನೀವು MP ಟಿಕೆಟ್ ಕೇಳಿದಾಗ ಹೌದು ಆಂತರಿಕ ಪ್ರಜಾಪ್ರಭುತ್ವ ಇತ್ತು, ನಾವು ವಿಶ್ವನಾಥ್ ಅಣ್ಣ ಮಗನ್ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೇಳಿದ ನಿಜ, ಅವ್ರ ಜೊತೆ ನಾನು ಪ್ರಯತ್ನ ಪಟ್ಟಿದ್ದು ನಿಜ, ಅದನ್ನು ತಪ್ಪು ಅಂತ ನೀವು ಹೆಂಗೆ ಹೇಳೋಕ್ಕಾಗುತ್ತೆ? ಆಂತರಿಕ ಪ್ರಜಾಪ್ರಭುತ್ವ. ಆದರೆ ಟಿಕೆಟ್ ಯಾವಾಗ ಅವ್ರಿಗೆ ಸಿಕ್ಕಿಲ್ಲ, ನಿಮಗೆ ಸಿಕ್ತು, ನಿಮಗೆ ಕೆಲಸ ಮಾಡಿದಿನ ಹೇಳಿದ್ವೋ, ನಿಮ್ಮ ಆತ್ಮಸಾಕ್ಷಿಯಾಗೆ ನಿಮ್ಮ ಮನೆ ಮೇಲೆ ದೇವ್ರ ಮೇಲೆ ಆಣೆ ಮಾಡಿಕೊಂಡು ನೀವು ಹೇಳಿ ನಿಮಗೆ ಕೆಲಸ ಮಾಡಿದಿನೋ ಇಲ್ವೋ ಅಂತ. ನಾನು ರಾಜಕೀಯ ಬಿಡ್ತೀನಿ ರೀ, ನೀವೇನಾದರೂ ಆಣೆ ಮಾಡಿಬಿಟ್ಟು ಹೇಳ್ಬಿಟ್ರೆ. ಸಂಸದ ಸುಧಾಕರ್ ಮತ್ತು ಸಂದೀಪ್ ರೆಡ್ಡಿ ಏನಿದ್ದಾರೆ, ಇವರು ಸಂಬಂಧಿಕರು ಕೂಡ ಹೌದು. ಇವರ ರಾಜಕೀಯ ದ್ವೇಷಕ್ಕೆ ಅತಿ ದೊಡ್ಡ ಹಿನ್ನೆಲೆ ಕೂಡ ಇದೆ. ಬಟ್ ಈಗ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಹೈಕಮಾಂಡ್ ತಡೆ ಕೊಟ್ಟಿರೋದ್ರ ಹಿಂದೆ ಸಂಸದ ಸುಧಾಕರ್ ಇದ್ದಾರೆ ಅನ್ನೋದು ಸಂದೀಪ್ ರೆಡ್ಡಿ ಅವರ ವಾದ. ಹಾಗಾಗಿಯೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡೋಣ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಹೇಳಿ.